ಗುರು ಇವನ್ ನಮ್ಮನ್ನ ನೋಡ್ಕೊಂಡ್ ಬಂದ 5 ಲಕ್ಷ ಜಾಸ್ತಿ ಆ ಗಾಡಿ. ನಾವು ಮೆನ್ಯೂ ಎಲ್ಲ ಹೊಡೆದಿದ್ದೀವಿ. ಮೀಟರ್ ಬೇಕು, ಮೀಟರ್ ಮೀಟರ್ ಬಂದು ದೂರ್ಕೊಂಡ್ ಬರ್ತಾನೆ. ಬಿಟ್ಟೇ ಇಲ್ಲ ಅವನ ಸೈಡ್ಗೆ. ಪಾಪ ಪಕ್ಕದಲ್ಲಿ ಎಂಟಿ ಅವನ ನೀನ್ ಅಂದಿದೆ ತಪ್ಪುಗಳು. ನೀನ್ ಯಾವಾಗ ಅವನ್ನ ಹಿಂಗ್ ಬೈದೆ ನೋಡು, ಅವ್ನ ಅವಾಗ ಹಿಂಗ್ ಚೆಚ್ಚುತ್ತ ನೋಡ್ದ. ಹಿಂದೇನೆ ಇರ್ಬೇಕು, ಹಿಂದೇನೆ ಅವನೇ ಚೆಚ್ಚತಾನೆ ಇದ್ದ ಅವನು ಅವಾಗಿಂದ. ನೋಡ್ತಾವನೆ ಅವನ್ನ ನೋಡ್ಲಿ, ಬರ್ಲಿ ಪಕ್ಕಕ್ಕೆ ಬರ್ಲಿ. ಓ ಬಂದ್ರೂ ಬಿಡಲ್ಲ ಅವರು, ಎಲ್ಲರಿಗೂ ಹೋಗ್ತಾನ. ನಮ್ಮ ಲೊಕೇಶನ್ ವರ್ಗು ಹೋಗೋರ್ಗು ಬಿಡಲ್ಲ. ಹೆಂಗೆ ಅವ್ನಿಗೆ ರೇಟ್ ಕೇಳಿದೆ, ಲೆಫ್ಟ್ ಕೊಡೋದಾದ್ರೆ ಅಲ್ಲ ಸುಮ್ಮನೆ ಬರ್ತಾ ಇದ್ವಿ ನಾವು. ಬಂದೆ ಬ್ಯಾಟ್ರಾಯನ್ಪುರ ರೋಡಲ್ಲಿ ಬಂದ್ಬಿಟ್ಟು ಅಡ್ಡ ಬಂದ್ ಅಡ್ಡ ಬಂದು ಅಂತ ಹೋಗ್ತಾವನೆ ಮಾತಾಡ್ಸಿರ. ಅದು ಸಾರಿ ಕೂಡ ಕೇಳಲಿಲ್ಲ. ಲವರ್ನ ಹಾಕೊಂಡು ನೀನ್ ಬೈದೆ. ಏನೋ ಗೊತ್ತಿಲ್ಲಪ್ಪ, ಅದು ವ್ಯವಹಾರ ಬೇರೆ. ಅವು ಲವರ್ ನೋಡಿದ್ರೆ ಅವನಜ್ಜಿ ಅವ್ನ್ ಮಾತಾಡ್ಕೊಂಡಿದ್ದಾಳೆ. ಅದೇ ತಪ್ಪು. ಅವಳನ್ನ ಮಾತಾಡೋದ್ ಬಿಟ್ಟು ಗಾಡಿ ಡ್ರೈವಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಚಿನೋ ದಟ್ ವೆಲ್ಯೂ ವೀಕ್ ರೇಟ್ 5 lakhs ಜಾಸ್ತಿ ಕಮ್ ಓವರ್ಟೇಕ್. ನಾವು ಬಂದ ರೈಟ್ಗೆ ಗಾಡಿ ಯಾವ್ದು ಅಂತಲ್ಲ ಗುರು, ಯಾರು ಓಡಿಸ್ತಾರ ಓಡ್ಸೋದ್ ಮುಖ್ಯ. ನಾನು ಅದಕ್ಕೆ ಅವನು ಇವ್ರಿದ್ರು ನೋಡಲ್ಲ ಇದನ್ನ ಇಂಗ್ಲಿಷ್ ಓಲಾ ಊಬರ್ಗಳು ಅವ್ರೆಲ್ಲ ಬಿಟ್ಬಿಟ್ಟು ಅದಕ್ಕೆ ನಾನು ಎಗರ್ಸ್ಕೊಂಬಂದು ಓಲಾ ಊಬರ್ ಅವನ ಮೇಲೆ ಬಿಟ್ಬಿಟ್ಟೆ. ಪಾಪ ಸುಜುಕಿ ಅವನು ಸರಿ ಯಾಕೆ ಕೊಟ್ಟ ಅವನಿಗೆ ವ್ಯಾಗ್ನರ್ ಸೈಕಿತ್ತು. ಹೆವಿ ಏನ್ ಟ್ರಾಫಿಕ್ ಇಷ್ಟ ಐತೆ, ಹೆವಿ ಇದೆ ಟ್ರಾಫಿಕ್, ಹೆವಿ ಇದೆ. ಅಣ್ಣ ಹಿಂದೆನೆ ಬರ್ತಾವನೆ, ಹಿಂದೆನೆ ಬರ್ಬೇಕು ಅವ್ನಿಗೆ. ಇನ್ನೆಲ್ಲ ಎಗರ್ಸಕ್ ಜಾಗ ಇಲ್ಲ, ಹಿಂದೆನೆ ಬರ್ತಾವನೆ. ಏನಾದ್ರೂ ಎಗರ್ಸಿದ್ರೆ ಮುಂದೆ ಅವನು ಒಳ್ಳೆ ಗಾಡಿ ಅದು. ಯಾಕಂಬ್ರಿ ಹೋಂಡಾ ಅಲ್ಲ, ಶವರ್ಲೆಟ್. ಇದು ಟರ್ಮಿನೇಟರ್ ಮೂವಿಯಲ್ಲಿ ಬರುತ್ತೆ ನೋಡೋ, ಕಾರು ಕನ್ವರ್ಟ್ ಆಗೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇದು ಟರ್ಮಿನೇಟರ್ ಮೂವಿಯಲ್ಲಿ ಬರುತ್ತೆ ನೋಡೋ, ಕಾರು ಕನ್ವರ್ಟ್ ಆಗೋದು. ಅದೇ ಅದಕ್ಕಿಂತ ಒಳ್ಳೆ ಗಾಡಿ ಇದು. ನಮ್ಮೂರು ನೋಡೋದು ಹೆಂಗೈತೆ. ಅದು ಅದು ಒಳ್ಳೆ ಗಾಡಿ, ಅದು ಒಳ್ಳೆ ಗಾಡಿ, ಒಳ್ಳೆ ಗಾಡಿ. ಮಾಮೂಲಿನ ಬರೀ ಆಲ್ಟೋನ. ಆಲ್ಟೋ ಅಷ್ಟೇ, ಒಳ್ಳೆ ಗಾಡಿ. ನಮ್ಮಣ್ಣ ಕಾಯ್ಕೊಂಡು ಅವನ ಹಿಂದೆ ಕಾಡು ಕೊಡ್ತಾ ಇದೀವಿ, ಕೊಡ್ಬೇಕಿನ್ನ ಅವನಿಗೆ. ನಾ ಕೊಟ್ಟಿರೋ ಡೋಸ್ ಅವನು ಮನೆವರೆಗೂ ನೆನ್ಸ್ಕೊತಾನೆ. ಯಾಕೋ ಇವ್ರು ಕೊಟ್ಟೆ 132 ಹಿಡ್ದಿರೋದು, ಅದು ಚೇಂಜ್ ಮಾಡ್ಕೊಂಡು ಟ್ರಾಫಿಕ್ ಅಲ್ಲಿ ಅದು ಹಿಂದೇನ ಅವನಲ್ಲ ಗುರು. ಅವ್ನು ಬಿಡ್ಲಿಲ್ಲ. ಅವನು ಬಂದ 120 125 ಹಂಗ್ ಹೊಡೆದ. ಅವ್ನ್ ಯಾವಾಗ ನೀನ್ ಬೈದೆ ಹಿಂಗ ಅಂದ್ಬಿಟ್ಟು ಮುಗೀತು ಒಂದು. ಅಲ್ಲ ಗುರು, ನೋಡು ಗುರು ಕ್ಲೈಮೇಟ್ ಹೆಂಗಿದೆ, ಬಿಸ್ಲಿಲ್ಲ ಏನೂ ಇಲ್ಲ, ಸ್ಪೆಕ್ಸ್ ಹಾಕೊಂಡ್ಬರ್ತಾವನೆ. ಶೇಡ್ಸ್ ಲವರ್ ಡಿಕ್ಕಿಯಲ್ಲಿ ಐತ್ ನೋಡಿ, ನೀನು ಹಾಕೋಬೇಕಿದ್ರೆ ಅಲ್ಲ ಹಾಕೊಂಬೈ. ಎಲ್ಲಿದೆ ಲವರ್ ಇದ್ರೆ ಅಷ್ಟೇ, ಏನೂ ಮಾಡಕ್ಕಾಗಲ್ಲ. ಯಾವ್ದಕ್ಕೋಣ ಇದು ಚೆನ್ನಾಗೈತಿ, ಹಾಕೊಂಡು ಇದ್ ಕಡೆ ತಿರುಗಿ ಹೇಳ್ತೀನಿ. ಸ್ಟಾರ್ ಅಂಟೆ ರೆಬಲೇರ ಶಾರೇರ ರಾಜು ಲೆಕ್ಕೆ ರಾಜು ಪ್ರಭಾಸ್ ರಾಜು. ಆದ್ರೂ ನೋಡ ಮಚ್ಚ, ಓಲಾ ಅಲ್ಲಿ ಇಷ್ಟೊಂದು ದೂರ ಓಡಾಡ್ತಾರೆ. ನಂಗೆ ಆ ಓಲಾ ನೋಡ್ಬಿಟ್ರೆ ಬಾನ್ಗಾನ ನೆಪ್ಕೊ ಬರ್ತಾನಪ್ಪ. ರಾಕೆಟ್ ಕೂಡ ಅಲ್ಲ, ಏರ್ ಫೋರ್ಸ್ ಅವ್ರು ಏನಾದ್ರು ಮೇಲ್ಕ್ ಹೋಗುತ್ತೆ ಏನ್ ಮಚ್ಚ ಅದು ರಾಕೆಟ್ ಕಂಡಿಡಿಯೋರು ಏನಾದ್ರು ಲೆಫ್ಟ್ ಇಲ್ಲ ಅವ್ನು ಬರಲ್ಲ ಬಿಡ. ಸ್ಪೇಸ್ ಅವ್ರ ಏನಾದ್ರು ಕಂಡಿಡಿದಿದ್ರೆ, ಬಾನ್ಗಾನ ಏನಾದ್ರು ಫಸ್ಟೇ ನೋಡ್ಬಿಟ್ಟಿದ್ರೆ ಇಷ್ಟೊಂದು ನಮ್ದೊಂದು 10 ಸ್ಯಾಟಲೈಟ್ ಹೊರಟೋಗದ್ಮೇಲೆ ಹಿಂಗ್ ಹೋಗ್ತಾನ. ಹೋದ ಇನ್ನೊಂದ್ಸತಿ ಬೈಬೇಡಿ, ಇವನೇನಾ? ಬೇಡ ಏನ್ ಮೇಲ್ ಇವನೇ ಹಾಫ್ ಮಾಡ ಬರ್ಬೇಕು. ಪಕ್ಕದಲ್ಲಿ ಯಾರೋ ಕೂರ್ಸ್ಕೊಂಡವಳೆ, ಕೂರ್ಸ್ಕೊಂಡವನೆ. ಬೆಳಗ್ಲಾಳ ಆಡ್ಸ್ತಾ ಇದೆಯೇನೋ, ಇರೋ ಇನ್ನ ಇದೆ ನಿನಗೆ ಮಾಂಜ. ಪಕ್ಕ ಕೊಡ್ತೀವಿ, ಬಿಡಲ್ಲ. ಪಕ್ಕ ಕೊಡ್ತೀವಿ ಅವನಿಗೆ, ಬಿಡಲ್ಲ ಅವನಿಗೆ. ಅಲ್ಲಲೇ ನಾವು ಕಾರಲ್ಲಿ ನೋಡ್ಸಾಗ ನೀನು DL ಬಂದೇವ. ನಿನ್ನ ಮನ್ಮನೆ ತಗೊಂಡೋಗ ಅವನ್ ಕಾರು. ಇಲ್ಲ ಅಲ್ಲಿ ಹೊಡೆದ, ಅವನು ಚೆನ್ನಾಗಿ ಓಡಿಸ್ದ. ಅಂದ್ರೆ ಅವ್ನಿಗೆ ಯಾರಾದ್ರೂ ಒಂದ್ ಗಾಡಿ ಅಡ್ಡ ಬಂದ್ರೆ ಲ್ಯಾಪ್ಸೆ ಅವನು. ಅದು ಕತ್ತಿದ್ರೆ ಎಷ್ಟು ಬೇರೆ ಸುಮ್ಮನೆ ನನ್ನ ಕಡೆ ನೋಡ್ಬೋದು. ಪಾಪ ಅಲ್ಲೇ ಅವ್ನ ಪವರ್ ಇಲ್ಲಲೇ, ಕಣ್ಣು ಕಾಣಿಸಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೆಣ್ಮಗು ಸೌಂಡ್ ಓಕೆ. ನೋಡಿ ಎಲ್ದು ಏನ್ ಗುರು, ಅದೆರಡು ಕಾರು ಚಿಕ್ಕದ ಮಚ್ಚ ಅದಕ್ಕೆ.
ಹೆಂಗೈತೆ ದೂರ ಬೇಕು ಕಾಡ್ಸೋದ್ರೆ ನಮ್ದೆಲ್ಲ ಶೇಪ್ಗಳಿರುತ್ತೆ. ದೂರ್ಸಿದ್ರೆ ಅದೇ ಅವತ್ತು ಹೋಯ್ತಲ್ಲ ಅಲ್ಲಿ ಯಾರೋ ಬಂದು ಗಾಡಿ ಟಚ್ ಮಾಡ್ಕೊಂಡು ಅಂದಲ್ಲ ಅಷ್ಟೇ. ಇಲ್ಲ ಅವ್ನು ಹಂಗೆ ದೂರ್ಸಕ್ಕೆ ಹೋಗಿ ಗಾಡಿ ಎಗರ್ಸಿದ್ದು ಯಾರ್ದು ಹೇಳು ಸೈಡಲ್ಲಿ ಟಿಂಟ್ ಹಾಕೊಂಡು. ರಾಜ ಇವನೇನಾ ಏನೋ ಮಚ್ಚ ಲ್ಯಾಂಬೋರ್ಗಿನಿ ಎಲೆಕ್ಟ್ರಿಕ್ ಬಿಟ್ಟವನೇನ. ಉರುಸು ಒಂದೈತೆ ಎಲೆಕ್ಟ್ರಿಕ್. ಆಲ್ಮೋಸ್ಟ್ ಎಲ್ಲದ್ರಲ್ಲೂ ಬಿಟ್ಟವ್ರು ಇದ್ರಲ್ಲಿ ಬಿಟ್ಟು ಗುರು ಇರೋದು ಎಲೆಕ್ಟ್ರಿಕ್ ಎಷ್ಟು ಫಾಡಲ್ಲಿ ಬಿಟ್ಟು ಎಲ್ಲದ್ರಲ್ಲೂ ಫಾರ್ಡ್ ಎಲೆಕ್ಟ್ರಿಕ್ ಬರೋದು. ಇಲ್ಲಪ್ಪ ಫಾರ್ಡ್ ಬೇರೆ ಕಂಪ್ನಿನೇ ಐತೆ ಎಲೆಕ್ಟ್ರಿಕ್. ಅಲ್ಲ ಗುರು ಬೆಂಗಳೂರಿಗೆ ಬಂದ್ರೆ ಎಂತೆಂತ ಕಾರ್ಗಳಪ್ಪ. ನಮ್ ಚಿಕ್ಕಬಳ್ಳಾಪುರದವ್ರು BMW ಯಾವ್ದೇ ತಗೊಂಡ್ರೆ ಅಲ್ಲಲೇ ಎಲ್ಲ ಬೆಂಗಳೂರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಚಿಕ್ಕಬಳ್ಳಾಪುರದ ಯಾರು ಮಾಡ್ಸೇ ಇಲ್ಲ ಇಲ್ಲಿವರೆಗೂ. ನೀನ್ ಮಾಡಿಸ್ಬೋದು ತಗೊಂಡು. ಇವನ್ KA40 ಯಾರ್ದು ನಂದಲ್ಲ ಹೇಳ್ತಾ ಇರೋದು. BMW ಯಾರ ತಗೊಂಡ್ರೆ ಎಲ್ಲ ಬೆಂಗಳೂರು ರಿಜಿಸ್ಟ್ರೇಷನ್ ಮಾಡ್ಸಿರ್ತಾರೆ. KA40 ಮಾಡ್ಸಲ್ಲ. ಹಾಕೋ ಎಕ್ಸ್ಪೆಕ್ಷನ್ ಚಿಕ್ಕ ಅನ್ಕೊಂತಾರೆ ನೋಡ್ಲಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದ್ರಲ್ಲಿ ಬೇರೆ ಬರುತ್ತಾ ಗೊತ್ತಿಲ್ಲ ಅದಕ್ಕೆ ಓ ಹಿಂಗೆಲ್ಲ ಇದ್ರೆ ಕಷ್ಟ ಜಾಸ್ತಿ. ಆ ಫೋನ್ ಚೆಂದು ಗೂಗಲ್ ಪಿಕ್ಸೆಲ್ 9 1:30ಗೆ ಹೋಗ್ತೀವಾ 2 ಗಂಟೆ 2 ಗಂಟೆ ಇಲ್ಲಿ ನೋಡಿ ಇಲ್ಲೇ. ನೋಡ್ರಿ ಇದು ಮತ್ತೆ ಸಿಲಿಕ್ ಇದು ಈ ರೇಂಜಿಗೆ ಟ್ರಾಫಿಕ್ ಇದ್ರೆ ಇನ್ನೊಂದು ಹೇಳ್ತೀನಿ ನೋಡಿ. ಹಾಳಾಗೋಗ್ಬಿಡುತ್ತೆ. ಇಲ್ಲಿ ಲ್ಯಾಪ್ಸ್ ಆಗೋದು ಹೆಂಗ್ ಗೊತ್ತಾ? ಈ ಕೆಳಗಡೆ ಹೋಗ್ತಾರೆ ನೋಡು, ಅವರು ಮತ್ತೆ ಮೇಲೆಗೆ ಬರ್ಬೇಕು. ಯಾವನು ಇದ್ ಕಡೆ ಹೇಳ್ಕೊಳಲ್ಲ. ಅಲ್ಲ ಹಾ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಮೇಲೆ ತಿಳ್ಕೊಂಡ್ ಬರ್ತಾರೆ. ಇಲ್ಲಿ ಹೋಗೋರು ಹಿಂಗೂ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಇಲ್ಲಿ ಗುರುಗುಂಟೆ ಪಳ್ಯ, ಗುರುಗುಂಟೆ ಪಲ್ಯ, ಜಳಲಿ, ಯಶವಂತಪುರ ಅದೇ ತಾನೆ? ಯಶವಂತಪುರ ಅದೇ ರೋಡ್ ತಾನೆ? ಕಟ್ ಮಾಡ್ಬೇಕು. ಅವನು ಎಡಿಟ್ ಮಾಡ್ಕೊಂತ ಮಾಡಬೇಕು ಇದನ್ನ ಇಷ್ಟ ಅಲ್ಲ. ಗುರು ಟ್ರಾಫಿಕ್ ಹೆವಿ ಇದೆ. ಇರ್ತೈತಲ್ಲಪ್ಪ ಬೆಂಗಳೂರು ಚಿಕ್ಕಬಳ್ಳಾಪುರ ಅಂತ. ಯಾವ ರೇಂಜಿಗೆ ಟ್ರಾಫಿಕ್ ಇದೆ? ಇವಾಗ ಚಿಕ್ಕಬಳ್ಳಾಪುರದಲ್ಲೂ ಟ್ರಾಫಿಕ್ ಜಾಸ್ತಿ ಇದೆ. ಎಲೆಕ್ಟ್ರಿಕ್ ಬಿಟ್ಬಿಟ್ಟು ಅವ್ರು ಇದ್ರಲ್ಲ ಗುರು ಗ್ರೀನು. ಇನ್ನೇನೋ ಇವ್ರಲ್ಲೇ ಇನ್ನ ಏನೋ ಅಂದ್ಬಿಡ್ತಾವನೆ. ಏನೇನು ಬಿಡ್ತಾರೆ ಗೊತ್ತಿಲ್ಲ. ಯಾವ ಊರಿಗೆ ಬಸ್ಗಳಪ್ಪ ಇವು? ಜಯನಗರ, ಮೈಕ್ರಿ ಸರ್ಕಲ್ಲು, ಯಶವಂತಪುರ. ಜಯನಗರನೇ ಬೇರೆ, JC ರೋಡೇ ಬೇರೆ ತಾನೆ. JC ನಗರ ಅದೇ ತಾನೆ. JC ಕಾರ್ ಸ್ಪೇರ್ ಪಾರ್ಟ್ಸ್ ಎಲ್ಲ ನೋಡಲ್ಲ ಚಂದು ಈ ರೋಡಲ್ಲಿ ಬಂದಿದ್ದೀವಲ್ಲ ಬೇಜ ಅನ್ಸಲಿ. ಗಾಡಿಯಲ್ಲಿ ಬಂದಿದ್ದೀವಿ, ಅದೊಂದು ದೊಡ್ಡ ಮ್ಯಾಟ್ರು. ಅವಾಗ ಗಾಡಿ ಓಡ್ಸೋದೆ ಅಣ್ಣ ಒಂದು ತಿಂಗಳು ಬೆಳಗ್ಗೆ ಎದ್ದು ಗಾಡಿ ಅಂತ ಬರೋದು. ಯಾವ್ದು ಹೆಲ್ಮೆಟ್ ಹಾಕೊಂಡು ಯಾಕೆ ಹೇಳ್ತೀಯ ಅದ್ರ ಬಗ್ಗೆ? ದೊಡ್ಡದೊಂದು ಚಿಕ್ಕದೊಂದು ಹೆಲ್ಮೆಟ್. ನೀವು ಹಿಂದೆ ಕೂತ್ಕೊಂಡು ನನಗೆ ಒಂದೇ ಕೂತ್ಕೊಂಡು ಆಡಲಾಡ್ದ ಇದ್ದ ಗುರು. ಹಂಗುರು ಹಿಂಗುರು ಅವಾಗಂತೂ ಹೆವಿ ಮಾತಾಡ್ಕೊಂಬರಿ. ಏನೋ ವಾದಿಸ್ತಾವನೆ ಅಣ್ಣ. ಯಾಕೆ ಏನೋ ಮಾಡವನೆ ಅದಕ್ಕೆ. ಗುರು ಬೆಂಗಳೂರಿಗೆ ಬಂದಾಗ ಮಾತ್ರ ಹುಷಾರಾಗಿರ್ರಿ ಗುರು. ಯಾಕೆ CC ಕ್ಯಾಮ್ರಾ ಹಾಕಿದಾರೆ. ಅದು ಯಾವಾಗಿಂದ ಅದು CC ಕ್ಯಾಮ್ರಾ ಇವಾಗ CC ಕ್ಯಾಮ್ರಾ ಬಂದಿದೆ. ಹುಷಾರಾಗಿರಿ. ಸ್ಪೀಡ್ ಲಿಮಿಟ್ ಮತ್ತೆ ಸೀಟ್ ಬೆಲ್ಟ್ ಮಾತ್ರ ಹಾಕೊಂಡ್ರಿ ಅಂದ್ರೆ ಪಕ್ಕ ಫೈನೇ. ಇವಾಗ FIR ಫೇಲ್ ಆಗ್ತಿದೆ ಅದೊಂದು. ಕಾರ್ ಓಡಿಸಕ್ ಬರುತ್ತೆ? ಅದೇ ಬರುತ್ತೆ ಗುರು, ಅದೇ ಬರುತ್ತೆ. ಖಾಲಿ ರೋಡಲ್ಲ. ಏಯ್ ರಾತ್ರಿ ತೋಳಿ ಒಂದು ಓಡಿಸಿದೀನಿ, ಕಾರ್ ಓಡಿಸಿದೀನಿ. ನೀನಾದ್ರೂ ಓಡಿಸಿದ್ಯಾ? ಇವಾಗ ಸ್ಟೇರಿಂಗ್ ಮುಟ್ಟಿಲ್ಲ. 1:20 ಹೊಟ್ಟೆಗೆ ಇನ್ನೂ ಏನೂ ಬಿದ್ದಿಲ್ಲ. ಫಸ್ಟ್ ಹೊಟ್ಟೆಗೆ ಹಾಕೊಬೇಕು. ಇನ್ನೂ ಎಷ್ಟು ದೂರ ಗುರು? ಬಂದಿದ್ದೀವಿ ಗುರು. ಹಾಂ ಬಂದ್ವಿ. ಪುನಃ ದರ್ಶನ ಮಾಡಿದ್ರು. ಇಲ್ಲೇ ರಶ್ ಯಾವಾಗ ಇರುತ್ತೆ? ಹುಡುಗರೆಲ್ಲ ಬರ್ತಾರೆ ಬಾಸ್. ಫೈನಲಿ ರೀಚ್ಡ್. ಬರಪ್ಪ ಹೋಗೋಣ. ನಮ್ಮನಿಗ ಲಾಸ್ಟಲ್ಲಿ ನೀರು ಕುಡಿಯೋದು. ಬಿಸಿಲು ಹೆವಿ ಇದೆ ಬಿಸಿಲು. ಯಾಕೋ ಏನಾಯ್ತು?
ಫೈನಲಿ ರೀಚ್ ಆಗಿದ್ದೀವಿ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ. ಸ್ವಲ್ಪ ನಮ್ಮದು ಶೂಟಿಂಗ್ ಇತ್ತು, ಶೂಟಿಂಗ್ 70% ಮುಗಿದಿದೆ, ಇನ್ನು 30% ಇದೆ. ಬಟ್ ಲೊಕೇಶನ್ ಅಂದರೆ ಸ್ಥಳ ಒಂದು ಇದೆ, ಪುನೀತ್ ರಾಜ್ಕುಮಾರ್ ಬಗ್ಗೆನೇ ತೆಗೀತಿರೋದು. ಬಟ್ ಲೊಕೇಶನ್ ನೋಡಿಕೊಂಡು ಅದೇ ಥರ ಪರ್ಮಿಷನ್ ಅದೆಲ್ಲ ತಗೊಂಡು ಹೋಗೋಣ. ಇನ್ನು ಫಸ್ಟು ನೋಡಿಕೊಂಡು ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಅದೊಂದು ಡೌಟ್ ಇದೆ. ಪರ್ಮಿಷನ್ ಕೊಟ್ಟರೆ ಬೆಸ್ಟ್, ಯಾಕಂದರೆ ಅವ್ರ ಬಗ್ಗೆನೆಲ್ಲ ತೆಗಿತಿರೋದು. ಪರ್ಮಿಷನ್ ಕೊಟ್ಟರೆ ಸಾಕು. ನೋಡಿರಿ ಇನ್ನು ಹಿಂದ್ಗಡೆ ಬರ್ತಾ ಇರೋದು, ಎಲ್ಲಿದ್ದೀನಿ ಏನು ಮಾಡೋಣ ಹುಡುಗರು ಅರ್ಥನೇ ಮಾಡ್ಕೊಳಲ್ಲ. ಬರ್ರೋ ಬೇಗನೆ ಅಂದರೆ. ಬಟ್ ಎನಿವೇ ಅಕ್ಟೋಬರ್ 26 ರಿಲೀಸ್ ಆಗ್ತಿದೆ ನಮ್ಮ ಶಾರ್ಟ್ ಫಿಲಿಮು. ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು. ಆ ಥರನೇ ನಮ್ಮನ್ನು ಬೆಳೆಸಿ, ಯಾರ್ಯಾರು ಹೊಸ ಕಲಾವಿದರು ಬರ್ತಾರೋ ಬೆಳೆಸಿ ಅಷ್ಟೇ. ಬಂದ್ರಿ ಹತ್ರ ಇನ್ನೇನು ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಸಮಾಧಿ ಅನ್ನೋದ್ರಿಂದ ಪುಣ್ಯಸ್ಥಳ, ಪುನೀತ್ ರಾಜ್ಕುಮಾರ್ ಪುಣ್ಯಸ್ಥಳ. ಫೈನಲಿ ರೀಚ್ ಇಡ್ಬಿಡು ಬಂದಿದ್ದೀವಿ ಒಳಗಡೆ. ಚೆನ್ನಾಗಿ ಮಾಡಿದ್ದಾರೆ, ನೋಡಬೇಕು. ನೀನೇ ಮಗುವಾಗಿ ಬಾ, ಮತ್ತೊಮ್ಮೆ ಬಾ, ನೀನೇ ನಮಗಾಗಿ ಬೆಳಕಾಗುವ, ಗೆಲುವಾಗಿ ಬಾ, ನೆರಳಾಗು ಬಾ, ನೀನೇ ನಮ್ಮೆಲ್ಲರ ನಗುವಾಗು ಬಾ. ಹೋಗೋದೇನು ಎಲ್ಲ ಆಯಿತು, ಪರ್ಮಿಷನ್ ಎಲ್ಲ ಮಾತಾಡಿದ್ವಿ. ಅವರು ಎಲ್ಲ ಮೈನ್ ಅವ್ರನ್ನ ಕೇಳಬೇಕು ಅಂತಂದು ಅದೇ ಪರ್ಮಿಷನ್ ತೊಗೊಂಡು ದೊಡ್ಡ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಂತಂದರು. ಅದೇ ನೋಡಬೇಕು ಇನ್ನು ಪ್ರೊಸೀಜರ್ ಯಾವ ಥರ ಏನೇನು ಮಾಡ್ತಾನೆ ಅಂತ ನೋಡಿ ಅದ್ರ ಬಗ್ಗೆ ಮಾಡಬೇಕು. ಹೆವಿ ರೇಷು ನಾನು ಮಾತಾಡ್ಕೊಂಡು ಬರ್ತಾವ್ರೆ. ಈಗ ಒಂದು ಕಾರ್ ನೋಡಿದೆ, ಚೆನ್ನಾಗಿದೆ. ಬಟ್ ಅದು ಯಾವ ಮೂವಿ ಕಾರ್ ಹೇಳಿ ಅದು? ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಬಟ್ ನಾನು ಈಗ ಹೇಳಲ್ಲ. ಫೈನಲಿ ಎಲ್ಲ ಮುಗೀತು. ಈಗ ಎಲ್ಲನ ಒಂದು ಕಡೆ ನಿಲ್ಲಿಸಿ ಲೈಟಾಗಿ ಟೀ ಹಾಕ್ಕೊಂಡು ಮನೆಗೆ ಹೋಗೋಣ. ಎಲ್ಲ ಮುಗೀತಾನ? ಎಲ್ಲ ಮುಗೀತು. ಟ್ರಾಫಿಕ್ ಅಂತೂ ಹೆವಿ ಇದೆ, ಅದಕ್ಕೆ ಆಗ್ಲಿಂದ ನಾನೇನು ಮಾಡಲಿಲ್ಲ. ಟ್ರಾಫಿಕ್ ನೋಡಿ ಹೆವಿ ಇದೆ. 1 ಅವರ್ ಟ್ರಾಫಿಕಲ್ಲಿ 1 ಅವರ್ ಕಳೀತಿದ್ದೀವಿ. ನಮ್ದೊಂದು ಸ್ಪಾಟ್ ಇದೆ, ಅಲ್ಲಿಗೆ ಬನ್ನಿ ಹೋಗೋಣ. ಫೈನಲಿ ರೀಚ್ ಇರೋ ಬಂದರೆ ಇದು ನಮ್ಮ ರೆಗ್ಯುಲರ್ ಸ್ಪಾಟು. ಟೀ ಹಾಕೊಂಡು ಮನೆಗೆ